ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಗೃಹಲಕ್ಷ್ಮಿ ಹಣದ ಬಗ್ಗೆ ಗೊಂದಲ ಇತ್ತು. ಸೊ ಯಾವಾಗ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಈ ಗೃಹಲಕ್ಷ್ಮಿ ಹಣವನ್ನು ನೀಡುವುದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದರು. ಸೊ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ಮೆಸೇಜ್ಗಳಿಂದ ಅದರಲ್ಲಿ ಎಲ್ಲರಿಗೂ ತಲುಪ್ತಿರೋ ಸಂದೇಶಗಳಿಂದ ಎಲ್ರಿಗೂ ಕೂಡ 3 ತಿಂಗಳಿಂದ ಅನ್ನಭಾಗ್ಯದ ಹಣನೂ ಕೂಡ ಇನ್ನೂವರೆಗೂ ತಲುಪಿಲ್ಲ. ಅದೇ ಥರ ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಯುವ ನಿಧಿ ಹಣ ಇನ್ನೂವರೆಗೂ ಕೂಡ ತುಂಬ ಜನರಿಗೆ ತಲುಪಿಲ್ಲ. ಹಾಗಾಗಿ ಗೃಹಲಕ್ಷ್ಮಿ ಹಣ ಮತ್ತು ಯುವ ನಿಧಿ ಯೋಜನೆ, ಈ ಅನ್ನಭಾಗ್ಯ ಹಣದ ಯೋಜನೆ, ಇದೆಲ್ಲವನ್ನು ಕೂಡ ಮುಂದುವರಿಸ್ತಾರೋ ಇಲ್ವೋ, ಈ ಹಣವನ್ನು ಕೊಡೋದು ನಿಲ್ಲಿಸ್ತಾರೋ, ಈ ಥರ ಗೊಂದಲಗಳು ಎಲ್ರಿಗೂ ಸೃಷ್ಟಿ ಆಗ್ತಾಯಿತ್ತು. ಆದರೆ ಇವಾಗ ಕಾಂಗ್ರೆಸ್ನ ಮುಖಂಡರೇ ಅಂದರೆ CM ಸಿದ್ದರಾಮಯ್ಯನವರು ಇದನ್ನು ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ಹಾಗಾಗಿ ಯಾರು ಕೂಡ ಗೊಂದಲ ಪಡೋ ಅವಶ್ಯಕತೆ ಇಲ್ಲ. ಇನ್ನು ಸ್ವಲ್ಪ ದಿನದಲ್ಲಿನೇ ನಿಮಗೆ ಅನ್ನಭಾಗ್ಯದ ಹಣ 3 ತಿಂಗಳಿಂದನೂ ಕೂಡ ಕ್ರೆಡಿಟ್ ಆಗಿಲ್ಲ, ಎಷ್ಟೋ ಜನರಿಗೆ ಅವರ ಅಕೌಂಟಲ್ಲಿ ಬಂದಿಲ್ಲ. ಇನ್ನು ಸ್ವಲ್ಪ ದಿನದಲ್ಲಿನೇ ಎಲ್ರಿಗೂ ಕೂಡ ಅನ್ನಭಾಗ್ಯದ ಹಣ ಮತ್ತು ಗೃಹಲಕ್ಷ್ಮಿ ಹಣ ಅವರ ಖಾತೆಗೆ ಬಂದು ತಲುಪುತ್ತೆ. ಅದೇ ಥರ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡೋದಕ್ಕೆ ನಾಳೆನೇ KYCನ ಅಪ್ಡೇಟ್ ಮಾಡೋದಕ್ಕೆ ಜೂನ್ 14 ಕೊನೆಯ ದಿನಾಂಕ ಆಗಿರೋದ್ರಿಂದ ಇನ್ನೂ ಕೂಡ ಯಾರು ಕೂಡ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಲ್ಲ. 10 ವರ್ಷದಿಂದ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡದಿದ್ರೆ, ಅಡ್ರೆಸ್ ಆಗಿರ್ಬೋದು, ಏನಾದರೂ ಕರೆಕ್ಷನ್ ಮೊಬೈಲ್ ನಂಬರ್ ಆಗಿರ್ಬೋದು, ಏನಾದರೂ ಅಪ್ಡೇಟ್ ಮಾಡದಿದ್ರೆ ಅದನ್ನ ತಪ್ಪದೆ ಅಪ್ಡೇಟ್ ಮಾಡಿ, KYCನ ಅಪ್ಡೇಟ್ ಮಾಡಿ. ಅದೇ ಥರ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿ, ಇವಾಗ ನಿಮ್ಮ ಚಾಲ್ತಿಯಲ್ಲಿರೋ ಫೋನ್ ಬರನ್ನೇ ಅದರಲ್ಲಿ ಅಪ್ಡೇಟ್ ಮಾಡಿಸಿ. ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಕೊಡೋ ಮುಖಾಂತರ ಸಪೋರ್ಟ್ ಮಾಡಿ. ಅದೇ ಥರ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಶೇರ್ ಮಾಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಸಪೋರ್ಟ್ನ ತಿಳಿಸಿ. ಇದೇ ಥರ ಸರ್ಕಾರಿ ಯೋಜನೆಗಳಿಗೋಸ್ಕರ ಸರ್ಕಾರಿ ಉದ್ಯೋಗದ ಮಾಹಿತಿಗೋಸ್ಕರ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.